ಅವರು ಬೆಳೆದು ನಿಂತು ಅಷ್ಟು ಎತ್ತರವಾದ ದೇಹ ಅವರದಾಯಿತು. ಆ ರೀತಿಯಾಗಾದ ಮೇಲೆ ಇವನಿಗೆ ಮಧು ಅಂತ ಹೇಳಿ ಹೆಸರು ಬರುವುದಕ್ಕೆ ಕಾರಣ ಅಂದ್ರೆ ಅವನು ಸಿಹಿ ಇದ್ದ, ಒಳ್ಳೆಯವ ಇದ್ದ, ಹಿತವಾಗಿ ಮಾತಾಡ್ತಾ ಇದ್ದ ಅನ್ನುವ ಕಾರಣಕ್ಕಲ್ಲ, ಅವನ ಮೈ ಮೆತ್ತಗಿತ್ತು. ಆದ್ದರಿಂದ ಅವನಿಗೆ ಮಧು ಅಂತ ಹೆಸರು. ಅದು ಹೇಗೆ? ಮೃದು ಎನ್ನುವ ಶಬ್ದದಿಂದ ಬಂದದ್ದು ಮಧು. ಮೃದುಸ್ವಯಂ ಮಧುರ್ನಾಮ. ಕೈಟಭ ಅಂದ್ರೆ ಏನು? ಕಠಿಣ. ಕಠಿಣನಾಗಿದ್ದ, ಆದ್ದರಿಂದ ಕೈಟಭ ಅಂತ ಹೆಸರು. ಹಾಗಾಗಿ ಮೃದುಸ್ವಯಂ ಮಧುರ್ನಾಮ ಕಠಿಣಸ್ವಯಂ ಕಠಿಣ ಕೈಟಭ ಸ್ಮೃತ ಸ್ವಯಂ ತೌದೈತ್ಯವು ಕೃತನಾಮಾನವು. ಭಾರಿ ಬಲದಿಂದ ಎಲ್ಲ ಕಡೆಗೆ ಓಡಾಡ್ತಾ ಇದ್ರು ಅವರು. ಒಂದು ಕಡೆಗೆ ಆಗ ಸಮುದ್ರವೇ ಸಮುದ್ರ, ಎಲ್ಲಿ ನೋಡಿದಲ್ಲಿ ಪ್ರಳಯ. ಅದೇ ಪ್ರಳಯವಾಗಿ ಇನ್ನು ಸೃಷ್ಟಿ ಪ್ರಾರಂಭವಾಗಬೇಕು. ಸೃಷ್ಟಿ ಆಗಿರಲಿಲ್ಲ, ಸೃಷ್ಟಿ ಪ್ರಾರಂಭವಾಗಬೇಕು ಎನ್ನುವ ಹಂತದಲ್ಲಿತ್ತು. ಹಾಗಿರುವಾಗ ಮಧುಕೈಟವರು ಬಂದರು. ಅವರು ಬಂದು ಬ್ರಹ್ಮಾಲೋಕ ಪಿತಾಮಹ ಬ್ರಹ್ಮದೇವರು ಅವರನ್ನು ನೋಡಿ ಅವರು ಬ್ರಹ್ಮದೇವರು ಅದೃಶ್ಯರಾದರು. ಆಗ ಕಮಲದಲ್ಲಿ ಹುಟ್ಟಿದಂತಹ ಬ್ರಹ್ಮದೇವರು ಅದೃಶ್ಯರಾದಾಗ ಅವರನ್ನು ಹುಡುಕುವುದಕ್ಕಾಗಿ ಸಾಕಷ್ಟು ಕಡೆಗೆಲ್ಲ ತಿರುಗಾಡಿದರು. ಬಹೂನ್ ವರ್ಷಾಯುತಾನಪ್ಸು ಶಯಾನವು ನಚಕಂಪಿತವು. ಅವರು ನೀರಿನಲ್ಲಿ ಮುಳುಗಿದರು. ನೀರಿನಲ್ಲಿ ಮುಳುಗಿ ಅನೇಕ ವರ್ಷಗಳವರೆಗೆ ನೀರಿನಲ್ಲಿ ಹುಡುಕಿದರು. ಅವರಿಗೆ ನೀರಿನಿಂದ ಬಾಧೆ ಆಗಲಿಲ್ಲ, ಅಷ್ಟು ಬಲಿಷ್ಠರಾಗಿದ್ದರವರು. ತದ್ಯುದ್ಧ ಭವದ್ಘೋರಂ. ಆಮೇಲೆ ಯುದ್ಧ ಪ್ರಾರಂಭವಾಯಿತು. ಯುದ್ಧ ಪ್ರಾರಂಭವಾದಾಗ ತ್ರೈಲೋಕ್ಯೆ ಜಲತಂಗತೆ ಯುದ್ಧಂ ವರ್ಷ ಸಂಖ್ಯಾ ಸಹಸ್ರಶಃ, ಸಾವಿರ ವರ್ಷಗಳವರೆಗೆ ಯುದ್ಧ ನಡೀತು. ಆದರೆ ಅವರಿಗೂ ಶ್ರಮವಿಲ್ಲ, ದೇವರಿಗಂತೂ ಇಲ್ಲವೇ ಇಲ್ಲ. ಮಧುಕೈಟಭರಿಬ್ಬರೂ ಕೂಡ ಪರಮಾತ್ಮನ ಜೊತೆಗೆ ಯುದ್ಧ ಮಾಡ್ತಾರೆ, ಆದರೆ ಅವರಿಗೆ ಶ್ರಮವಾಗುವುದಿಲ್ಲ. ಬಹಳ ದಿನಗಳವರೆಗೆ ಯುದ್ಧ ಮಾಡ್ತಾರೆ. ಕೊನೆಗೆ ಪ್ರೀತವು ಸ್ವಹ ತವ ಯುದ್ಧೇನ ಶ್ಲಾಘ್ಯಸ್ತ್ವಂ ಮೃತ್ಯುರಾವಯೋಹೋ. ಮಧುಕೈಟಭರಿಗೆ ಭಾರಿ ಖುಷಿ ಆಯಿತು. ಅರೆ, ನಾವು ಇಷ್ಟು ಯುದ್ಧ ಮಾಡ್ತೀವಿ, ನಮಗೆ ಬ್ರಹ್ಮದೇವರ ವರವಿದೆ, ವಾಯುದೇವರು ಪ್ರವೇಶ ಮಾಡಿದ್ದಾರೆ, ಇಷ್ಟಾದದ್ದಕ್ಕಾಗಿ ನಮ್ಮ ಬಲ ಬಂದಿದೆ. ಇಷ್ಟು ಬಲಿಷ್ಠರಾದ ನಮ್ಮ ಜೊತೆಗೆ ಈ ನಾರಾಯಣ ಯುದ್ಧ ಮಾಡ್ತಾ ಇದ್ದಾನೆ, ಇವನಿಗೇನೂ ಶ್ರಮವಾಗಿಲ್ಲಲ್ಲ ಅಂತ ನಾರಾಯಣನ ಬಗ್ಗೆ ಮೆಚ್ಚುಗೆ ಅವರಿಗೆ, ದೇವರ ಬಗ್ಗೆ ಅವರಿಗೆ ಮೆಚ್ಚುಗೆ, ಸಂತೋಷವಾಯಿತು. ಓಹೋ ನಾರಾಯಣ, ಏನಪ್ಪ ನೀನು ಬಲಿಷ್ಠ, ಶ್ರಮವಾಗಿಲ್ಲಲ್ಲ, ನಮ್ಮ ಜೊತೆಗೆ ಇಷ್ಟು ಯುದ್ಧ ಮಾಡಿದ್ರು ನಿಮ್ಗೆ ಶ್ರಮವಾಗಿಲ್ಲಲ್ಲ, ನಾವು ನಿಮಗೆ ವರ ಕೊಡ್ತೀನಿ. ನಾರಾಯಣನಿಗೆ ಈ ಮಹಾಶಯರು ವರ ಕೊಡೋರು, ಮಧುಕೈಟವರು. ಏನಂತ ವರ ಕೊಟ್ಟರು? ಏನಿಲ್ಲ, ನೀವು ಪ್ರೀತ ಉತ್ಸವ, ನಾವಿಬ್ಬರು ಸಂತುಷ್ಟರಾಗಿದ್ದೇವೆ, ಖುಷ್, ಪರಮಾನಂದವಾಗಿದೆ. ಇಂಥ ಬಲಿಷ್ಠರು ಯಾರಿದ್ದಾರೆ? ನಮ್ಮ ಜೊತೆಗೆ ಯಾರ್ಯಾರು ಯುದ್ಧ ಮಾಡಿದ್ರೋ ಅರ್ಧ ದಿನದಲ್ಲಿ ಸತ್ತೋಗಿದ್ದಾರೆ. ನೀನೊಬ್ಬನೇ 1000 ವರ್ಷಗಳವರೆಗೆ ನಮ್ಮ ಜೊತೆಗೆ ಯುದ್ಧ ಮಾಡ್ತಾ ಇದ್ದೆ, ಆದ್ದರಿಂದ ಬಹಳ ಸಂತೋಷವಾಗಿದೆ, ನಿಮಗೆ ವರ ಕೊಡ್ತೀವಿ. ಏನು ವರ ಅಂತಂದ್ರೆ, ನೀನು ನಮ್ಮನ್ನ ಸಂಹಾರ ಮಾಡಬೇಕು ಅಂತ ಅನ್ನೋದಕ್ಕೆ ತಾನೇ ನೀನು ಯುದ್ಧ ಮಾಡ್ತಾ ಇದ್ದದ್ದು, ಅವಶ್ಯವಾಗಿ ಸಂಹಾರ ಮಾಡು, ಇದೇ ನಮ್ಮ ವರ. ನಾವು ವರ ಕೊಡೋದೇನು ಅಂದ್ರೆ, ನೀನು ನಮಗೆ ಸಂಹಾರಕನಾಗು ಅಂತ ನಾವು ನಿಮಗೆ ವರವನ್ನು ಕೊಡ್ತೇವೆ ಅಂತಂತಾರೆ. ಇದೇನು ವರ ಕೊಟ್ರು, ಇದು ಯಾಕೆ ಹೀಗೆ ಕೊಟ್ರು ಅಂತಂದ್ರೆ ಅವರಿಗೆ ಕುತೂಹಲ. ಅವರಿಗೆ ನಾರಾಯಣ ಇವನು ಬರೀ ಶ್ರಮವಿಲ್ಲದೆ ಶಕ್ತಿಶಾಲಿಯಾಗಿ ಬಲಶಾಲಿಯಾಗಿ ನಮ್ಮ ಜೊತೆಗೆ ಯುದ್ಧವಾಡುವಂತಹ ಒಬ್ಬ ಜಟ್ಟಿ ಅಷ್ಟೇನೋ, ಅಥವಾ ಬುದ್ಧಿಯೂ ಇದೆಯೋ ಇವನಿಗೆ ಅಂತ ವಿಚಾರ ಮಾಡಿದ್ರು. ಅದಕ್ಕಾಗಿ ಹೇಳ್ತಾರೆ, ಶ್ಲಾಘ್ಯಸ್ತಂ ಮೃತ್ಯುರಾವಯೋಹೋ ಆವಾಂ ಜಹಿ. ನಯತ್ರ ಉರುವಿ ಒಂದೇ ಒಂದು ಪ್ರಳಯ, ಅಸಾಧ್ಯ ಪ್ರಳಯ, ಕಂಡಲ್ಲೆಲ್ಲ ಪ್ರಳಯ ತುಂಬಿದೆ ನೀರು. ಹಾಗಾಗಿ ಎಲ್ಲಿ ನೀರಿಲ್ಲ ಅಲ್ಲಿ ನೀನು ನಮ್ಮನ್ನು ಸಂಹಾರ ಮಾಡಬೇಕು, ನೀರಿಲ್ಲದಲ್ಲಿ ಸಂಹಾರ ಮಾಡಬೇಕು. ನೀರಿಲ್ಲದಲ್ಲಿ ಸಂಹಾರ ಮಾಡುವುದಾದರೆ ನಾವು ನಿಮಗೆ ವರವನ್ನು ಕೊಟ್ಟಿದ್ದೇವೆ. ಇದಕ್ಕಾಗಿ ಶ್ರೀಮದಾಚಾರ್ಯ ಹೇಳ್ತಾರೆ, ಲಿಂಗಂ ಪ್ರತಿಷ್ಠಾಪಯತಿ ವೃಣತ್ಯಸುರತೋ ವರಾನ್. ಶ್ರೀಮದಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಈ ಮಾತನ್ನು ಹೇಳ್ತಾರೆ, ವೃಣತ್ಯಸುರತೋ ವರಾನ್. ಪರಮಾತ್ಮ ಅಸುರರಿಂದ ವರವನ್ನ ಬೇಡಿ ಪಡಿತಾನೆ. ಪರಮಾತ್ಮನಿಗೆ ಕಾರ್ಯವಾಗುವುದು ಮುಖ್ಯ. ತಾನು ವರವನ್ನು ಪಡೆದರೆ ಏನಾಗುವುದಿದೆ ನನಗೆ? ಅವರು ದೈತ್ಯರು ವರವನ್ನು ಕೊಟ್ಟರು, ವರವನ್ನು ಕೊಡದೇ ಇದ್ರು ನಾನು ಸಂಹಾರ ಮಾಡಬಲ್ಲೆ. ವರವನ್ನು ಕೊಟ್ಟರೆ ಅವರಿಗೇನೋ ತೃಪ್ತಿಯಲ್ಲೇನೋ ಆಗಲಿ, ಅವರಿಗೆ ತೃಪ್ತಿ ಆಗಲಿ, ನಾವು ವರವನ್ನು ಕೊಟ್ಟಿದ್ದೇವೆ, ಆದ್ದರಿಂದ ದೇವರು ನಮ್ಮನ್ನು ಸಂಹಾರ ಮಾಡಿದ ಜಗತ್ತಿನಲ್ಲಿ ಹೇಳಿಕೊಳ್ಳವರು. ಸಜ್ಜನರಿಗೆ ಯಥಾರ್ಥ ಜ್ಞಾನವಾಗೇ ಆಗತ್ತೆ. ಆನಂದತೀರ್ಥ ಭಗವತ್ಪಾದಾಚಾರ್ಯರ ತಾತ್ಪರ್ಯ ನಿರ್ಣಯವನ್ನು ಓದಿದ್ರಿಂದ ಚಿಂತೆ ಇಲ್ಲ ಅಂತ ಪರಮಾತ್ಮ ವರವನ್ನು ಸ್ವೀಕಾರ ಮಾಡಲಿಕ್ಕೆ ತಯಾರು. ಭಗವಂತ ಏನು ಮಾಡುವುದಕ್ಕೂ ಹೆಸುವುದಿಲ್ಲ, ಯಾವುದಕ್ಕೂ ಸಂಕೋಚ ಪಡುವುದಿಲ್ಲ, ಯಾವುದಕ್ಕೂ ಬೇಸರ ಪಡುವುದಿಲ್ಲ. ಮುದುಕಿಯಾಗಿ ಕೊರವಂಜಿಯಾಗಿ ಬಂದ ಭಗವಂತ ತನ್ನ ಕಾರ್ಯವನ್ನು ಮಾಡಿಕೊಳ್ಳುವುದಕ್ಕೆ ಒಬ್ಬ ಬಾಲ ವೇಷವನ್ನು ಹಾಕಿಕೊಂಡು ಭಿಕ್ಷೆ ಬೇಡಲಿಕ್ಕೆ ತಯಾರಾದ ವಾಮನನಾಗಿ, ಬತ್ತಲೆ ನಿಂತು ಎಲ್ಲರಿಗೆ ಮೋಹನಗೊಳಿಸಲಿಕ್ಕೆ ಪರಮಾತ್ಮ ಬುದ್ಧನಾದ. ಏನು ಮಾಡುವುದಕ್ಕೂ ಪರಮಾತ್ಮ ಸಂಕೋಚ ಪಡುವುದಿಲ್ಲ. ಕಾರ್ಯವಾಗಬೇಕು, ಭಕ್ತರ ಕಾರ್ಯ, ಸಜ್ಜನರ ಕಾರ್ಯ, ಅವರ ರಕ್ಷಣೆ, ಅವರ ಉದ್ಧಾರ, ದುಷ್ಟರ ದಮನ, ಇಷ್ಟಾಗಿ ಬಿಟ್ರೆ ಎಲ್ಲ ಆಯ್ತು.
ಇದು ಪರಮಾತ್ಮನ ಉದ್ದೇಶ. ಹಾಗಾಗಿ ಭಗವಂತನಿಗೆ ಡಿಗ್ನಿಟಿ ಆಫ್ ಲೇಬರ್ ಇದ್ದಂತೆ ಎಲ್ಲಾನು, ಡಿಗ್ನಿಟಿ ಆಫ್ ಎವ್ರಿಥಿಂಗ್. ನೀವೇನೇ ಕೇಳಿ ಆ ಪರಮಾತ್ಮನ ಡಿಗ್ನಿಟಿಗೆ ಕಮ್ಮಿ ಆಗುದಿಲ್ಲ. ಇದೆಲ್ಲ ಡಿಗ್ನಿಟಿ ಯಾರಿಗೆ ಕಮ್ಮಿ ಆಗತ್ತೆ ಅಂತಂದ್ರೆ, ಯಾರಿಗೆ ಡಿಗ್ನಿಟಿ ಒಲ್ಲರೆಬಲ್ಲೋ ಅವರಿಗೆ ಕಮ್ಮಿ ಆಗತ್ತೆ. ದೇವರದು ಯಾವಾಗಲೂ ಶಾಶ್ವತವಾಗಿರುವ ಅಖಂಡಿತವಾಗಿರತಕ್ಕಂತಹ ಪರಮಾತ್ಮನ ಸಾಮರ್ಥ್ಯ, ವೈಭವ, ಐಶ್ವರ್ಯವಿದ್ದಾಗ ಭಗವಂತನಿಗೆ ಯಾರಿಂದ ಬರಬೇಡಿದರೆ ಏನು ಚಿಕ್ಕವನಾಗುವನೇ ಪರಮಾತ್ಮ? ಇಲ್ಲ. ಭಗವಂತ ಎಂದೆಂದಿಗೂ ಯಾರಿಂದಲೂ ಚಿಕ್ಕವನಾಗುವುದಿಲ್ಲ. ಅದಕ್ಕಾಗಿ ಪರಮಾತ್ಮನನ್ನು ದುಃಖಿ, ಬದ್ಧ, ಅವರ, ಮೂರ್ಖ, ಜಡ, ಜಬಡ ಇತ್ಯಾದಿ ಯಾವ ಶಬ್ದಗಳಿಂದ ನೀವು ದೋಷವಾಚಕ ಶಬ್ದಗಳಿಂದಲೂ ಕರೀರಿ. ಪರಮಾತ್ಮನ ಗುಣಗಳನ್ನೇ ಹೇಳುತ್ತೆ, ದೋಷಗಳನ್ನ ಹೇಳುವುದಿಲ್ಲ. ಯಾಕೆ? ದೋಷಗಳೇ ಇಲ್ಲ ಅಲ್ಲಿ. ಹೀಗೆ ಎಲ್ಲವೂ ದೇವರಲ್ಲಿ ಗುಣವಾಗಿ ಪರಿಣಮಿಸ್ತದೆ. ಎಲ್ಲವೂ ದೇವರಲ್ಲಿ ಗುಣವಾಗಿ ಪರಿಣಮಿಸ್ತದೆ. ಆದರೆ ನಾವು ತಿಳಿಯುವವರು ತಪ್ಪಾಗಿ ತಿಳಿದಿದ್ದಕ್ಕಾಗಿ ತಪ್ಪು, ದೋಷ, ಪಾಪ, ಅನರ್ಥ ನಮಗಾಗತ್ತೆ. ಆದ್ದರಿಂದ ಹಾಗೆ ತಿಳಿಬಾರದು ಇಷ್ಟೇ. ಆದ್ದರಿಂದ ಅದಕ್ಕಾಗಿ ಹೇಳಿದ್ರು ಯುದ್ಧ ಹತೌಚತವ ಪುತ್ರತ್ವಂ ಪ್ರಾಪ್ನುಯಾಮ ಸ್ವರೋತ್ತಮ. ನಾವು ನಿನ್ನಿಂದ ಸಾಯ್ತೇವೆ, ಸಾಯ್ಲಿಕ್ಕೆ ತಯಾರಿದ್ದೇವೆ, ಮತ್ತೆ ನಾವು ನಿಮ್ಮ ಮಕ್ಕಳಾಗಿ ಹುಟ್ಟಿ ಬರಬೇಕು. ನಾವು ತಥಾಸ್ತು ಅಂತಂದ ಪರಮಾತ್ಮ. ಎಲ್ಲ ಆಗಲಿ, ಈಗಂತೂ ಸಾಯಿರಿ, ಮೊದಲು ನಿಮ್ಮನ್ನ ಕೊಲ್ತೀನಿ, ನೀವು ಸತ್ತೋಗಿ. ಊರುಭ್ಯಾಂ ನಿಧನಂ ಚಕ್ರೆ ಪರಮಾತ್ಮ ಕರ್ಕೊಂಡ. ಇನ್ನು ನೀರಿಲ್ಲದ ಸ್ಥಳದಲ್ಲಿ ಹಾಕಿಕೊಳ್ಳಬೇಕು. ಪರಮಾತ್ಮ ಎತ್ತರವಾಗಿ ತನ್ನ ತೊಡೆಗಳನ್ನು ಮಾಡಿದ. ಎತ್ತರವಾಗಿ ನೀರಿನ ಮೇಲೆ ಅಂತರಾಳದಲ್ಲಿ ಪರಮಾತ್ಮ ಎತ್ತರವಾಗಿ ತನ್ನ ತೊಡೆಗಳನ್ನು ಮಾಡಿ, ತೊಡೆಗಳ ಮೇಲೆ ಆ ಮಧುಕೈಟಭರನ್ನಿಬ್ಬರನ್ನೂ ಮಲಗಿಸಿಕೊಂಡು, ಅತಿ ವಿಶಾಲವಾದ ತೊಡೆಗಳ ಮೇಲೆ ಅವರಿಬ್ಬರನ್ನ ಮಲಗಿಸಿ ಅವರನ್ನ ಪರಮಾತ್ಮ ಸಂಹಾರ ಮಾಡ್ತಾನೆ. ತೌ ಭೌ ಮಧುಕೈಟಭೌ ಒಬ್ರುಭ್ಯಾಂ ಏಕತಾಂ ಗತವು, ಅವರಿಬ್ಬರನ್ನ ಸಂಹಾರ ಮಾಡಿದ. ಸಂಹಾರ ಮಾಡಿ ಅವರಿಬ್ಬರ ದೇಹವನ್ನ ಬೆರೆಸಿಬಿಟ್ಟ. ಬೆರೆಸಿ ಅವರ ಮೇಧಸ್ಸು, ಅವರ ಚರಬಿ, ಆ ಚರ್ಬಿ, ಆ ಮೇಧಸ್ಸು ಅದನ್ನ ಭೂಮಿಯಲ್ಲೆಲ್ಲ ನೀರಿನಲ್ಲಿ ಹರಡಿ ಹೋಯಿತು. ಎಣ್ಣೆ ನೀರಿನಲ್ಲಿ ಬಿದ್ದಾಗ ಹೇಗೆ ಹರಡುತ್ತೋ ಹಾಗೆ ಪ್ರಳಯೋದಕದಲ್ಲಿ ಇವರ ಮೇಧಸ್ಸು ಚರ್ಬಿ ಬಿದ್ದದಕ್ಕೆ ಎಲ್ಲ ಕಡೆಗೆ ಹರಡಿ ಹೋಯಿತು. ಆ ಮೇಧಸ್ಸು ಎಲ್ಲ ಕಡೆಗೆ ಸೇರಿದ್ದಕ್ಕಾಗಿ ಭೂಮಿಗೆ ತಾಕಿದ್ದಕ್ಕೆ ಭೂಮಿಗೆ ಮೇದಿನಿ ಎಂಬ ಹೆಸರು ಬಂತು. ಮೇಧಸ ತಜ್ಜಲಂ ವ್ಯಾಪ್ತಂ ತಾಭ್ಯಾಮಂತರ್ದಧೇ ತದಾ ದೈತ್ಯಯೋರ ಮೇಧಸಾಚ್ಛನ್ನ ಸರ್ವಾ ರಾಜನ್ ವಸುಂಧರ ತದಾ ಪ್ರಭೃತಿ ಕೌಂತೆಯ ಮೇದಿನೀತಿ ಸ್ಮೃತಾಮಹಿ. ಹಾಗಾಗಿ ಅದು ಪದ್ಮನಾಭನ ಆ ತೊಡೆಯಲ್ಲಿ ಸತ್ತ ಆ ಮಧುಕೈಟಭರ ಮೇಧಸ್ಸಿನಿಂದ ಹುಟ್ಟಿದ್ದು. ಆದ್ದರಿಂದ ಅದಕ್ಕೆ ಮೇದಿನಿ ಎಂದು ಹೆಸರು ಬಂತು. ಹೀಗೆ ಪರಮಾತ್ಮನ ಒಂದವತಾರವಲ್ಲ, ಎರಡಲ್ಲ, ನೂರಾರು ಸಾವಿರಾರು ಪ್ರಾದುರ್ಭಾವ ಸಹಸ್ರಾಣಿ, ಸಾವಿರ ಅವತಾರಗಳ ಕಳೆದು ಹೋಗಿವೆ. ಸಮತೀತಾನ್ಯನೇಕಶಃ, ಅನೇಕ ಬಾರಿ ಸಾವಿರ ಅವತಾರಗಳು ಕಳೆದಿವೆ. ಪರಮಾತ್ಮನದು ಯಥಾಶಕ್ತಿತು ವಕ್ಷ್ಯಾಮಿ. ನನಗೆ ಶಕ್ತಿ ಇಲ್ಲ ಅಷ್ಟೆಲ್ಲವನ್ನು ವರ್ಣನೆ ಮಾಡುವುದಕ್ಕೆ. ಆದ್ದರಿಂದ ನನ್ನ ಶಕ್ತಿ ಇದ್ದಷ್ಟು ನಾನು ಹೇಳ್ತೇನೆ. ಇದು ಭೀಷ್ಮರು. ಹಾಗೆ ನಾವು ಯಥಾಶಕ್ತಿತು ವಕ್ಷ್ಯಾಮಿ, ನನ್ನ ಶಕ್ತಿ ಇದ್ದಷ್ಟು ನಾನು ಹೇಳುವೆ. ಏಷ ಪೌಷ್ಕರಿಕೋ ನಾಮ ಪ್ರಾದುರ್ಭಾವ ಪ್ರಕೀರ್ತಿತಃ. ಪುಷ್ಕರ ಕಮಲ ಮೊಟ್ಟ ಮೊದಲು ಹುಟ್ಟಿದ್ದರಿಂದಾಗಿ ಇದಕ್ಕೆ ಪದ್ಮಕಲ್ಪ ಎಂಬುದಾಗಿ ಹೇಳ್ತಾರೆ. ಏನಿದು ಪದ್ಮಕಲ್ಪ, ವರಾಹಕಲ್ಪ ಇತ್ಯಾದಿಯಾಗಿ ಕರೀತಾರಲ್ಲ, ಇದಕ್ಕೇನರ್ಥ ಅಂದ್ರೆ, ವಾರಾಹಕಲ್ಪ ಅಂತಂದ್ರೆ ಪ್ರಳಯವಾಗತ್ತಲ್ಲ ಪ್ರತಿ ಕಲ್ಪದಲ್ಲಿ, ಪ್ರತಿ ದಿನ ಬ್ರಹ್ಮದೇವರಿಗೆ 24 ಗಂಟೆಯ ಅರ್ಥಾತ್ 60 ಘಟಿಕೆಗಳ ಒಂದು ದಿನವಾದ ಮೇಲೆ ರಾತ್ರಿ ಬಂದಾಗ ಅಂದ್ರೆ 30 ಘಟಿಕ ಮುಗಿದ ಮೇಲೆ ಪ್ರತಿ 30 ಘಟಿಕ ಅವರಿಗೆ ಬ್ರಹ್ಮದೇವರಿಗೆ ಪ್ರಳಯ ಬಂದಾಗ ಸೂರ್ಯೋದಯವಾಗತ್ತೆ, ಅರ್ಥಾತ್ ಹಗಲು ಬರ್ತದೆ. ಹಗಲು ಬಂದಾಗ ಹಗಲಿನ ಮೊಟ್ಟ ಮೊದಲಿನ ಕ್ಷಣಕ್ಕೆ ಯಾವುದು ಹುಟ್ಟದೋ ಪರಮಾತ್ಮನ ಸಂಕಲ್ಪಾನುಸಾರವಾಗಿ ಆ ದಿನಕ್ಕೆ ಆ ಹೆಸರು. ಉದಾಹರಣೆಗೆ ಬ್ರಹ್ಮದೇವರ ಇವತ್ತಿನ ದಿನ ಬೆಳಗಿನ ಜಾವ ಮೊಟ್ಟ ಮೊದಲಿಗೆ ಸೂರ್ಯೋದಯದ ಕಾಲದಲ್ಲಿ ಅರ್ಥಾತ್ ಪ್ರಾತಃ ಕಾಲದಲ್ಲಿ ವರಾಹದೇವರು ಹುಟ್ಟಿದರು ಪರಮಾತ್ಮನಿಂದ. ಆದ್ದರಿಂದ ಇದಕ್ಕೆ ವರಾಹ ಕಲ್ಪೆ, ಶ್ವೇತವರಾಹ ಕಲ್ಪೆ. ಕಲ್ಪ ಎಂದರೆ ಹಗಲು, ಕಲ್ಪ ಎಂದರೆ ರಾತ್ರಿ, ಕಲ್ಪ ಎಂದರೆ 12 ಗಂಟೆ, ನಮ್ಮ ಲೆಕ್ಕದ ಪ್ರಕಾರ 12 ಗಂಟೆ ಅರ್ಥಾತ್ 30 ಘಟಿಕಾ ಕಾಲ. ಅಷ್ಟಕ್ಕೆ ಕಲ್ಪ ಅಂತ ಕರೀತಾರೆ. ಹಗಲು ರಾತ್ರಿಗಳಿಗೆ ಕಲ್ಪ ಅಂತ ಕರೀತಾರೆ. ವರಾಹದೇವರು, ಶ್ವೇತವರಾಹದೇವರು ಮೊಟ್ಟ ಮೊದಲು ಹುಟ್ಟಿದ್ದರಿಂದ ಈ ಕಲ್ಪಕ್ಕೆ ಶ್ವೇತವರಾಹ ಕಲ್ಪ. ಪದ್ಮ ಹುಟ್ಟಿದ್ದರಿಂದ ಪದ್ಮ ಕಲ್ಪ. ವಿರಾಟ್
ಬ್ರಹ್ಮದೇವರು ಹುಟ್ಟಿದ್ದರಿಂದ ವೈರಾಜಕಲ್ಪ. ಹೀಗೆ ಕಲ್ಪ, ವೈರಾಜಕಲ್ಪ, ಪದ್ಮಕಲ್ಪ, ಶ್ವೇತವರಾಹ ಕಲ್ಪ ಇತ್ಯಾದಿಯಾಗಿ ಬೇರೆ ಬೇರೆ ಹೆಸರುಗಳಿವೆ. ಇದು ಶ್ವೇತವರಾಹ ಕಲ್ಪ. ಈ ಶ್ವೇತವರಾಹ ಕಲ್ಪದಲ್ಲಿ ಏನಾಯಿತು ಅಂತಂದ್ರೆ ವರಾಹದೇವರು ಮೊಟ್ಟ ಮೊದಲು ಹುಟ್ಟಿದರು. ತೋಕ, ತೋಕ ಅಂದ್ರೆ ಸಣ್ಣ ವರಾಹ, ಅತಿ ಸಣ್ಣ ವರಾಹ. ಆ ಸಣ್ಣ ವರಾಹ ಅದು ಬ್ರಹ್ಮದೇವರ ಮೂಗಿನಿಂದ ಹುಟ್ಟಿ ಬಂದರು. ಅದು ನೋಡ್ತಾ ನೋಡ್ತಾ ಇರುವಾಗ ಎತ್ತರವಾಗಿ ದೊಡ್ಡ ಪೇಡಂಭೂತ ಅಂತನ್ನೋ ಹಾಗಾಯಿತು. ಭಾರಿ ದೊಡ್ಡದಾದಂತಹ ಬೆಟ್ಟದಷ್ಟು ಎತ್ತರವಾಗಿ ನಿಂತುಕೊಂಡಿತು ಆ ವರಾಹ, ಶ್ವೇತವರಾಹ. ವೇದಪಾದೋ ಯೂಪದೌಷ್ಟ್ರ ಕ್ರತುರ್ದಂತಶ್ಚಿತೀಮುಖ ಅಗ್ನಿಚಿಕ್ವೋ ಗರ್ಭರೋಮ ಬ್ರಹ್ಮಶೀರ್ಷೋ ಮಹಾತಪಾಹ ಅಗ್ನಿಹೋ ಅಹೋರಾತ್ರಿಕ್ಷಣೋ ದಿವ್ಯೋ ವೇದಾಂಗಶ್ರುತಿಭೂಷಣ. ಅವನ ದೇಹಗಳಲ್ಲೆಲ್ಲ ವೇದಗಳು ತುಂಬಿವೆ, ಅವನ ಮೈಯಿಂದ ದರ್ಭಗಳು ಬಂದಿವೆ, ಅವನ ಕಿವಿಯಿಂದ ಸೃಕ್ಸ್ರುವ ಇತ್ಯಾದಿಗಳು ಬಂದಿವೆ. ಹೀಗೆ ಇಡೀ ಯಜ್ಞದ ಸಕಲ ಪದಾರ್ಥಗಳು ವರಾಹದೇವರ ದೇಹದಿಂದ ಬಂತು. ಆದ್ದರಿಂದ ಆ ವರಾಹದೇವರಿಗೆ ಯಜ್ಞವರಾಹ ಅಂತ ಕರೀತಾರೆ. ಹಾಗಾಗಿ ಯಜ್ಞವರಾಹ ಅಂದ್ರೆ ಬಹಳ ಶ್ರೇಷ್ಠವಾದ ಸಾಕ್ಷಾತ್ ಭಗವಂತ. ಆ ಭಗವಂತನ ರೂಪ ಯಜ್ಞವರಾಹ. ಆ ವಿಧವಾದಂತಹ ವೇದಿಸ್ಕಂಧೋ ಹವಿರ್ಗಂಧೋ ಹವ್ಯಕವ್ಯಾಭಿವೇಗವಾನ್ ಪ್ರಾಗ್ವಂಶಕಾಯೋ ದ್ಯುತಿಮಾನ್ ಮಜ್ಜಂತೀಂ ಸಲಿಲೆ ತಸ್ಮಿನ್ ಸ್ವದೇವೀಂ ಪೃಥಿವೀಂ ತದಾ. ಸ್ವಯಂ ಪೃಥಿವಿ ಪ್ರಳಯ ಕಾಲದಲ್ಲಿ ಮುಳುಗ್ತಾ ಇರುವಾಗ, ಭೂಮಿ ನೀರಿನಲ್ಲಿ ಮುಳುಗುತ್ತಿರುವಾಗ, ಮುಳುಗುವ ಭೂಮಿಯನ್ನ ಮೇಲಕ್ಕೆ ಎತ್ತಿ ತನ್ನ ಕೋರೆ ದಾಡಿಯಿಂದ ಎತ್ತಿದ್ದು ಒಂದು ಕಡೆಗೆ, ಇಲ್ಲಿ ವಿಷಾಣ ತನ್ನ ಶೃಂಗದಿಂದ ತನ್ನ ಕೋಡಿನಿಂದ ಅದನ್ನು ಎತ್ತಿ ಪರಮಾತ್ಮ ಆ ಮೆತ್ತೆ ಮೇಲಕ್ಕೆ ತಂದು ಇಟ್ಟಿದ್ದಾನೆ. ಹೀಗೆ ಯಜ್ಞವರಾಹ ರೂಪಿಯಾದಂತಹ ಪರಮಾತ್ಮ ಯಜ್ಞದ ಸಾಧನಗಳನ್ನೆಲ್ಲವನ್ನು ಪ್ರಕಟಗೊಳಿಸಿ ಭೂಮಿಯನ್ನ ಮೇಲಕ್ಕೆತ್ತಿ ನಿಂತು ಅದನ್ನು ರಕ್ಷಣೆ ಮಾಡಿದ. ಎಲ್ಲ ಜೀವರಿಗೆ ಪಾಲನವನ್ನು ಮಾಡಿದ್ದಾನೆ. ಆದ್ದರಿಂದ ಇದು ನಾರಾಯಣಾವತಾರ, ಎರಡನೇದ್ದು ವರಾಹಾವತಾರ, ಮೂರನೇದ್ದು ಹಿರಣ್ಯಕಶಿಪುರ್ನಾಮ ಆಸೀತ್ ತ್ರೈಲೋಕ್ಯ ಕಂಟಕಃ. ಮೂರು ಲೋಕಗಳಿಗೆ ಕಂಟಕನಾಗಿರುವ ಮಹಾ ಪ್ರಚಂಡ ತಪಸ್ವಿ, ಆದರೆ ದೈತ್ಯ ಅಂತವನು ಹಿರಣ್ಯಕಶಿಪು. ಅವನು ದೈತ್ಯರಲ್ಲಿ ಆದಿಪುರುಷ. ಹಿರಣ್ಯಕಶಿಪುವಿಗೆ ಮೊಟ್ಟ ಮೊದಲು ಯಾರೂ ದೈತ್ಯರು ಇರಲಿಲ್ಲ. ಅಂಥ ಮೊಟ್ಟ ಮೊದಲು ದ್ವಿತೀಯ ಮಗ ಮಧುಕೈಟಭರು. ಇವರು ದ್ವಿತೀಯ ಮಕ್ಕಳಲ್ಲ, ದೇವರ ಮಕ್ಕಳವರು, ದೈತ್ಯರಲ್ಲ, ಅಸುರರು ಮಾತ್ರ. ದ್ವಿತೀಯ ಮಕ್ಕಳಲ್ಲಿ ಮೊಟ್ಟ ಮೊದಲು ಇನ್ಯಾರಿಲ್ಲ, ಹಿರಣ್ಯಕಶಿಪುವೇ ಮೊದಲಿನವ. ಹಾಗಾಗಿ ಅವನು ದೈತ್ಯಾನಾಂ ಆದಿಪುರುಷ. ಪ್ರವಿಶ್ಯ ಜಲಧಿಂರಾಜನ್ ಚಕಾರ ತಪ ಉತ್ತಮಂ ದಶವರ್ಷ ಸಹಸ್ರಾಣಿ ಶತಾನಿ ದಶಪಂಚಚ. ಬೇರೆ ಬೇರೆ ಕಲ್ಪಗಳಲ್ಲಿ ಬೇರೆ ಬೇರೆ ರೀತಿಯಿಂದ ಹಿರಣ್ಯಕಶಿಪು 16,000 ವರ್ಷಗಳವರೆಗೆ ಅಖಂಡವಾಗಿ ನೀರಿನಲ್ಲಿ ಮುಳುಗಿ ತಪಸ್ಸನ್ನು ಮಾಡಿದ್ದಾನೆ. ಘನಘೋರವಾದ ತಪಸ್ಸನ್ನು ಮಾಡಿದ. ಆಗ ಬ್ರಹ್ಮದೇವರು ಪ್ರೀತರಾಗಿ ಸಂತುಷ್ಟರಾಗಿ ಬಂದಿದ್ದಾರೆ. ಬ್ರಹ್ಮದೇವರಿಗೆ ವಿಶೇಷಣ ಕೊಡ್ತಾರೆ. ಶ್ರೀಮದಾಚಾರ್ಯರು ಬ್ರಹ್ಮದೇವರನ್ನ ಅವರು ಸರ್ವೇಶಾಂ ಗುರು, ಎಲ್ಲರಿಗೆ ಗುರು, ಆದಿ ಗುರು ಅಂತ ಹೇಳಿ ಬ್ರಹ್ಮದೇವರಿಗೆ ವಾಯುದೇವರಿಗೆ ಕರೆಯೋದು ಶ್ರೀಮದಾಚಾರ್ಯರ ಸಂಪ್ರದಾಯ. ಆ ಮಾತು ಮಹಾಭಾರತ ಹೇಳ್ತದೆ. ಚರಾಚರ ಗುರು ಶ್ರೀಮಾನ್ ವೃತಸ್ಸರ್ವ ಸುರೈಸ್ತಥ. ಚರಾಚರ ವಸ್ತುಗಳಿಗೆ ಗುರುಗಳಾದ ಉಪದೇಶಕರಾದ ಹಿರಿಯರಾದ ಬ್ರಹ್ಮದೇವರು ಆ ಹಿರಣ್ಯಕಶಿಪುವಿನ ತಪಸ್ಸಿಗೆ ಒಲಿದು ಬಂದಿದ್ದಾರೆ, ಪ್ರತ್ಯಕ್ಷರಾದರು. ಎಲ್ಲ ದೇವತೆಗಳು ಕೇಳಿದರು, ನೋಡಿ ಅವನು ಬಹಳ ತಪಸ್ಸು ಮಾಡ್ತಾ ಇದ್ದಾನೆ, ಏನಾದ್ರೂ ಮಾಡಿ ಮುಗಿಸಿ ಅವನ ತಪಸ್ಸನ್ನ ಅಂದಾಗ ಬ್ರಹ್ಮದೇವರು ಬಂದರು. ವರಂ ವರಯ ಭದ್ರಂತೆ ಯಥೇಷ್ಟಂ ಕಾಮಮಪ್ನುಹಿ. ಬೇಡ ಬಯಸಿದ ವರವನ್ನು ಬೇಡು, ನಾನು ಕೊಡುವುದಕ್ಕೆ ಸಿದ್ಧ, ಕೊಡ್ತೇನೆ, ಸ್ವೀಕಾರ ಮಾಡು. ಆಗ ಹಿರಣ್ಯಕಶಿಪು ಬಾಯಿ ಬಿಚ್ಚಿದ. ಆ ವರ ಅತಿ ದೀರ್ಘವಾಗಿತ್ತು. ದೇವತೆಗಳು, ಗಂಧರ್ವರು, ಯಕ್ಷ, ಉರಗ, ರಾಕ್ಷಸ, ಮನುಷ್ಯ, ಪಿಶಾಚರು ಯಾರೂ ನನ್ನನ್ನು ಕೊಲ್ಲಬಾರದು. ಋಷಿಗಳು ಶಾಪಗಳಿಂದ ಅಥವಾ ವರವನ್ನು ಕೊಟ್ಟು ಕೊಲ್ಲಬಾರದು. ಶಸ್ತ್ರ ಅಸ್ತ್ರ, ಬೆಟ್ಟದಿಂದ, ಗಿಡಗಳಿಂದ, ಒಣಗಿದ್ದರಿಂದ, ಹಸಿಯಿಂದ, ಆಕಾಶದಲ್ಲಿ, ಭೂಮಿಯಲ್ಲಿ, ರಾತ್ರಿಯಲ್ಲಿ, ಹಗಲಿನಲ್ಲಿ, ಒಳಗೆ ಹೊರಗಡೆ, ಪಶುಗಳಿಂದ, ಮೃಗಗಳಿಂದ, ಪಕ್ಷಿಗಳಿಂದ, ಸರೀಸೃಪ ಯಾರಿಂದಲೂ ನನಗೆ ಮರಣ ಬರಬಾರದು. ಭಾಗವತದಲ್ಲಿ ಹೇಳ್ತಾರೆ, ತ್ವದ್ವಿಸೃಷ್ಟೈ, ನಿನ್ನಿಂದ ಸೃಷ್ಟಿಯಾದ ಯಾವ ವಸ್ತುಗಳಿಂದಲೂ ನನಗೆ ಮರಣ ಬರಬಾರದು, ಇದು ಬರಬೇಕು ನನಗೆ. ಬ್ರಹ್ಮದೇವರಂದ್ರು ತಥಾಸ್ತು. ಬಹಳ ಕಷ್ಟವೋ ಈ ವರ, ಬಹಳ ಕಷ್ಟ ಇದು. ದಿವ್ಯಾಹ ವರಾಹ ಇದೆಲ್ಲ ಹೀಗೆ ಸಿಗುವುದಿಲ್ಲ. ಇದು ದೇವತೆಗಳಿಗೆ ಮಾತ್ರ ಸಿಗುವಂತಹದ್ದು, ಇದು ಪರಲೋಕದಲ್ಲಿ ಮಾತ್ರ ಸಿಗುವಂತಹದ್ದು. ನೀನು ಇಲ್ಲಿ ಬಿಡ್ತಾ ಇದ್ದಿ, ಅಂತೂ ತಪಸ್ಸು ಮಾಡಿದ್ದಿ, ನಾನೇನು ಮಾಡಲಿ, ಉಪಾಯವಿಲ್ಲ, ನಾನು ವಿವಶನಾಗಿ ಕೊಡ್ತಾ ಇದ್ದೀನಿ, ತಗೋ ವರವನ್ನು ಕೊಟ್ಟಿದ್ದೀನಿ, ತಥಾಸ್ತು ಅಂತ ವರವನ್ನು ಕೊಟ್ಟರು. ಹೊರಟು ಹೋಗ್ತಾ ಇರುವಾಗ ದೇವತೆಗಳೆಲ್ಲ ಬಂದರು. ದೇವತೆಗಳು, ಋಷಿಗಳು, ಮುನಿಗಳು ಎಲ್ಲರೂ ಬಂದು ಅಡ್ಡ ಬಿದ್ರು ಬ್ರಹ್ಮದೇವರಿಗೆ ಕಾಲಿಗೆ ಬಿದ್ದು ಬಿಡ್ತಾ ಇದ್ದಾರೆ. ಸ್ವಾಮಿ, ಏನು ಮಾತಾಡಿದ್ರಿ ನೀವು ಸ್ವಾಮಿ?
ನಮ್ಮೇಲೆ ದಯೆ ಇಲ್ಲ ನಿಮಗೆ? ಇಂಥ ಈ ಮುಟ್ಟಾಳ, ಇವನು ನೀಚ, ಇವನು ಭ್ರಷ್ಟ, ಇವನು ಮಹಾಪಾಪಿಷ್ಠ, ಎಲ್ಲದಿಗೆ ಮಹಾಹಿಂಸಕ, ಇಂಥ ಪೀಡಾಕಾರಕನಾಗಿರುವ ಪುರುಷನಿಗೆ ನೀವು ತಪಸ್ಸನ್ನು ಮಾಡಿದಾಗ ವರವನ್ನು ಕೊಟ್ಟುಬಿಟ್ರಲ್ಲ, ಇದೇನಿದು? ಎಂಥ ಅನ್ಯಾಯ. ಅದಕ್ಕೆ ಹೇಳ್ತಾರೆ ಬ್ರಹ್ಮದೇವರು, ಏನ್ ಮಾಡ್ಲಿ ನಾನು? ಅವಶ್ಯಂ, ನಮ್ಮ ಕೈಯಲ್ಲಿಲ್ಲ ಇದು. ಯಾರು ತಪಸ್ಸು ಮಾಡ್ತಾರೋ ಅವರಿಗೆ ತಪಸ್ಸಿಗೆ ತಕ್ಕಂತೆ ಫಲವನ್ನು ಕೊಡತಕ್ಕಂಥದ್ದು ನಮ್ಮ ಅನಿವಾರ್ಯತೆ ಆಗತ್ತೆ. ನಾನು ಕೊಟ್ಟಿದ್ದೀನಿ, ಇದಕ್ಕೇನು ಉಪಾಯವಿಲ್ಲ. ಇದು ಬ್ರಹ್ಮದೇವರು ಮಾತಾಡುವ ಮಾತಿದು. ಅವಶ್ಯಂ ತ್ರಿದಶಸ್ತೇನ ಪ್ರಾಪ್ತವ್ಯಂ ತಪಸ ಫಲಂ. ಬಹಳ ಮಹತ್ವದ ಮಾತು ಇದು, ಶಾಸ್ತ್ರ ಇದು. ಯಾರೇ ತಪಸ್ಸು ಮಾಡಲಿ, ಯಾರೇ ತಪಸ್ಸು ಮಾಡಲಿ, ಆ ತಪಸ್ಸನ್ನು ಕೆಡಿಸಬೇಕು ಒಂದು, ಇಲ್ಲ ಫಲವನ್ನು ಕೊಡಬೇಕು ಎರಡು. ತಪಸ್ಸು ಮಾಡಿದ್ರು ಫಲ ಸಿಕ್ಲಿಲ್ಲ ಅಂತಾಗುದಿಲ್ಲ. ಹಾಗಾದರೆ ಬ್ರೀಚ್ ಆಫ್ ಫೇತ್. ಶಾಸ್ತ್ರ ವೇದ ಒಂದು ಮಾತು ಹೇಳಿದೆ, ತಪಸ್ಸು ಮಾಡಿದವರಿಗೆ ಫಲ ಸಿಗತ್ತೆ ಅಂತ. ತಪಸ್ಸು ಮಾಡಿದ್ರು ಫಲ ಸಿಗಲಿಲ್ಲ ಅಂತ ಆದರೆ ಯಾರು ವೇದವನ್ನು ನಂಬ್ತಾರೆ ನಾಳೆ? ಆದ್ರಿಂದ ಹಿರಣ್ಯಕಶಿಪು ಮಾಡಿದರೂ ಸರಿಯೇ, ಬ್ರಹ್ಮದೇವರು ಮಾಡಿದರೂ ಸರಿಯೇ, ಯಾರೇ ತಪಸ್ಸು ಮಾಡಲಿ ಆ ತಪಸ್ಸಿಗೆ ತಕ್ಕಂತೆ ಫಲ ಸಿಗಲೇಬೇಕು. ತಪಸ್ಸಿಗೆ ತಕ್ಕಂತೆ ಫಲವನ್ನು ಕೊಡುವುದು ನಮ್ಮ ಕರ್ತವ್ಯವಾಗತ್ತೆ. ಕೊಡದೆ ಹೋದರೆ ತಪಸ್ಸನ್ನು ಮಾಡಿದವರಿಗೆ ಫಲ ಸಿಗತ್ತೆ ಎಂದು ಹೇಳುವ ಪ್ರಾಮಿಸ್ ಮಾಡಿದ ಶಾಸ್ತ್ರ ಅಪ್ರಮಾಣವಾಗ್ತದೆ. ಆದ್ದರಿಂದ ಅವಶ್ಯವಾಗಿ ತಪಸ್ಸಿಗೆ ತಕ್ಕ ಫಲವನ್ನು ಕೊಡುವುದು ಅವಶ್ಯಕ. ಅದಕ್ಕಾಗೇನೆ ಮಾಡೋದೇನು ಗೊತ್ತೇನು? ತಪಸ್ಸು ಆಗದಿರುವಂತೆ ಮಧ್ಯ ಮಧ್ಯದಲ್ಲಿ ವಿಘ್ನಗಳನ್ನು ತಂದೊಡ್ಡು ಬಿಡ್ತಾರೆ. ತಪಸ್ಸೇ ಆಗಬಾರದು ಹೀಗೆ. ಹಾಗಾಗಿ ಯಾರೂ ದೇವರ ಸೇವೆಯನ್ನ ಮಾಡಲಿ ಫಲ ಸಿಗುವುದಿಲ್ಲ ಅಂತ ಇಲ್ಲ, ಫಲ ಸಿಗಲೇಬೇಕು. ಅದು ಒಳ್ಳೆಯವರು ಮಾಡಲಿ ಕೆಟ್ಟವರು ಮಾಡಲಿ, ಅವರು ಯಾರೇ ಇರಲಿ. ಅದೆಲ್ಲ ವಾಯು ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಪರಮಾತ್ಮನಿಗೆ ಸಮರ್ಪಣೆ ಮಾಡಿಲ್ಲ, ಆದ್ದರಿಂದ ಫಲ ಬರುವುದಿಲ್ಲ. ಹಿರಣ್ಯಕಶಿಪು ಸಮರ್ಪಣೆ ಮಾಡಿದ್ದೇನು? ಸಮರ್ಪಣೆ ಮಾಡಿದ್ದ. ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಕೃಷ್ಣಾರ್ಪಣಮಸ್ತು ಅಂತಂದಿದ್ದ. ಅಸ್ಮತ್ ಕುಲದೇವತಾತ್ಮಕ ಲಕ್ಷ್ಮೀ ವೆಂಕಟೇಶಾರ್ಪಣಮಸ್ತು ಅಂತಂದ. ಇಲ್ಲ. ಆದರೂ ಫಲ ಸಿಕ್ಕಿತೋ ಇಲ್ಲ? ಹೌದು ಸಿಕ್ಕಿತು, ಸಿಗಲೇಬೇಕು. ಅಂದಮೇಲೆ ಯಾವ ವಾಯುದೇವರು ಮಧ್ಯದಲ್ಲಿ ಬರಬೇಕಾಗಿಲ್ಲ, ಯಾರೂ ಇಲ್ಲ. ದೇವರು ಅನಿವಾರ್ಯವಲ್ಲ, ದೇವರು ಬೇಕಾಗಿಲ್ಲ. ದೇವರನ್ನು ದ್ವೇಷ ಮಾಡುವ ಹಿರಣ್ಯಕಶಿಪು ಇವನು. ದೇವರಲ್ಲಿ ಭಕ್ತಿ ಇಲ್ಲದಂತಹ ಹಿರಣ್ಯಕಶಿಪು ಬ್ರಹ್ಮದೇವರಲ್ಲಿ ಭಕ್ತಿಯನ್ನು ಇಟ್ಟು ತಪಸ್ಸನ್ನು ಮಾಡಿದ. ಬ್ರಹ್ಮದೇವರು ಬೇಕಾಗಿಲ್ಲ, ನಾನೇ ಬ್ರಹ್ಮನಾಗ್ತೀನಿ ಅಂತ ಹೇಳಿದ. ಕಾಲಾತ್ಮನಶ್ಚ ನಿತ್ಯತ್ವ. ತಪಸ್ಸು ಮಾಡ್ತಾ ಮಾಡ್ತಾ ಈ ಬ್ರಹ್ಮದೇವರೇನು, ಇವರೇನು ಹುಟ್ಟಿದಾರಭ್ಯ ಬ್ರಹ್ಮನಾಗಿದ್ರೆ, ಅನಂತ ಕಾಲದಿಂದ ಬ್ರಹ್ಮನಾಗಿದ್ರೆ ಅಲ್ಲ, ಇವರೇನೋ ತಪಸ್ಸು ಮಾಡಿ ಬ್ರಹ್ಮನಾಗಿದ್ದಾನೆ, ಹಾಗೆ ನಾನು ಕೂಡ ತಪಸ್ಸನ್ನು ಮಾಡ್ತಾ ಹೋಗ್ತೀನಿ, ಇವತ್ತೆಲ್ಲ ನಾಳೆ ಬ್ರಹ್ಮನಾಗ್ತೀನಿ ಅನ್ನುವ ದುರ್ಧಾರ್ಷ್ಟ್ಯ ಅವನದು. ಇಂಥ ವಿಚಿತ್ರವಾದ ವ್ಯಕ್ತಿ ಅವನು. ಹಾಗಾಗಿ ತಪಸ್ಸು ಮಾಡುವುದಕ್ಕೆ ಫಲ ಸಿಗುವುದಕ್ಕೆ ಯಾರೂ ಬೇಕಾಗಿಲ್ಲ. ದೇವರೇ ಫಲವನ್ನು ಕೊಡ್ತಾನೆ ನಿಜ. ಫಲವನ್ನು ಕೊಡುವವನು ದೇವರಾಗಿದ್ದರೂ ಕೂಡ ತಪಸ್ಸಿಗೆ ತಕ್ಕಂತಹ ಫಲ, ಕರ್ಮಕ್ಕೆ ತಕ್ಕಂತಹ ಫಲ, ಯಜ್ಞ ಯಾಗ ದಾನ ತಪಸ್ಸು ಇತ್ಯಾದಿಗಳಿಗೆ ಯೋಗ್ಯವಾದ ಫಲ ಸಿಕ್ಕೇ ಸಿಗಬೇಕು, ಸಿಗ್ತದೆ. ಹಾಗಾದರೆ ದೇವರು ಯಾಕೆ ಬೇಕು? ದೇವರ ಭಕ್ತಿ ಯಾಕೆ? ಸಮರ್ಪಣೆ ಯಾಕೆ? ಗುರುಗಳು ಯಾಕೆ? ಇವೆಲ್ಲ ಶಾಸ್ತ್ರ ಯಾಕೆ? ಶ್ರೀಮದಾಚಾರ್ಯ ಹೇಳಿದ್ದು ಇದು ಫಿಯರ್ ಸೈಕೋಸಿಸ್. ಹೆದರಿಸಿ ನಮ್ಮನ್ನ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಅಂತ ಅನ್ನಬೇಕು ಅಂತ ಹೇಳಿದಾರ? ಹೆದರಿಸಿ ಅಲ್ಲ. ಒಳ್ಳೆ ಫಲ ಸಿಗಬೇಕಾದರೆ ಭಾರತೀಯ ರಮಣ ಬೇಕು. ಕೆಟ್ಟ ಫಲ ಸಿಗುವುದಕ್ಕೆ ಏನೋ ಸಾಕು. ಒಳ್ಳೆ ಫಲ ಸಿಗಬೇಕಾದರೆ ಮೋಕ್ಷ ಸಿಗಬೇಕು, ಭಗವದ್ಭಕ್ತಿ ದೊರಕಬೇಕು, ಜ್ಞಾನ ಲಭಿಸಬೇಕು, ಉದ್ಧಾರವಾಗಬೇಕು, ದುರ್ಬುದ್ಧಿ ಬರಬಾರದು, ಸನ್ಮಾರ್ಗದಲ್ಲಿರಬೇಕು, ಗುರುಭಕ್ತಿ ದೊರಕಬೇಕು, ಅದರಿಂದ ನನ್ನ ಹಿತವಾಗಬೇಕು, ಕೆಟ್ಟದ್ದಾಗಬಾರದು, ಅನರ್ಥವಾಗದೆ ದೇವತೆಗಳೆಲ್ಲ ಸಂಪ್ರೀತರಾಗಬೇಕು ಎನ್ನುವ ಅಪೇಕ್ಷೆ ಇದ್ರೆ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಪರಮಾತ್ಮನಿಗೆ ಸಮರ್ಪಣೆ ಮಾಡು. ಇಲ್ಲದೆ ಹೋದರೆ ಫಲ ಸಿಗತ್ತೆ ನಿನಗೆ. ಅದು ಎಂತ ಸಿಗತ್ತೋ, ಏನು ಸಿಗತ್ತೋ ಸಿಗತ್ತೆ, ಸಿಗಲೇಬೇಕು. ಕರ್ಮಗಳನ್ನು ಮಾಡಿದವರಿಗೂ ಕೂಡ ಫಲ ಸಿಗುವುದಿಲ್ಲ ಅಂತಾಗಿಬಿಟ್ರೆ ಕರ್ಮವನ್ನು ಹೇಳುವ ಶಾಸ್ತ್ರಕ್ಕೆ ಬ್ರೀಚ್ ಆಫ್ ಫೇತ್. ನಾನು ಹೇಳಿದ್ದು ಅರ್ಥವಾಯಿತು. ವಿಶ್ವಾಸಘಾತವಾಗತ್ತೆ. ಕಾನ್ಸ್ಟಿಟ್ಯೂಷನ್ ಒಂದು ಲಾ ಎನಾಕ್ಟ್ ಮಾಡಿದೆ ಅಂತ ಅಂದ ಮೇಲೆ ಅದನ್ನು ಎಂದಿನಿಂದ ಪ್ರಾರಂಭವಾಯಿತೋ ಅಂದಿನಿಂದ ಆ ಕಾನೂನು, ಅಲ್ಲಿ ಹೇಳಿದ ಕರ, ಅಲ್ಲಿ ಹೇಳಿದ ನಿಯಮಗಳನ್ನ ಬದ್ಧವಾಗಿ ನಾನು ಮಾಡಿದಾಗ ಅದಕ್ಕೆ ತಕ್ಕಂತಹ ಫಲ ಸಿಗಲೇಬೇಕು. ಅದು ಯಾರೇ ಇರಬಹುದು, ಅದು ಎಂಥ ಮಹಾಪಾಪಿಷ್ಠನೇ ಇರಬಹುದು, ಎಂಥ ಪಾಪಿಷ್ಠನೇ ಇರಬಹುದು. ಅವನು ಜೈಲ್ ಹಿಂದೆ ಹೋಗಿ, ಅವನು ಬ್ಯಾಂಡ್ ಬಾರ್ಸ್ ಹೋಗಿ ಅವನು ಬಂದವನಿರಬಹುದು. ಅವನನ್ನು ನೀವು ಅವನಿಗೆ ಇವನು MP ಆಗೋದಕ್ಕೆ ಯೋಗ್ಯನಲ್ಲ, ಮಂತ್ರಿ ಆಗೋದಕ್ಕೆ ಯೋಗ್ಯನಲ್ಲ ಅಂತ ನೀವು ಮಾಡಿ ಆಮೇಲೆ ಅವನನ್ನು ಹೊರಗೆ ಹಾಕಿ. ಅಲ್ಲಿಯವರೆಗೆ ಆಗುವುದಿಲ್ಲ. ಅವನು ಇಲೆಕ್ಟ್ ಆಗಿ ಬಂದಿದ್ದಾನೆ, ಕ್ಯಾಂಡಿಡೇಟು ಇಲೆಕ್ಟ್ ಆಗಿ ಬಂದಿದ್ದಾನೆ. ಹಾಗಾಗಿ ಅವನು ಏನಿದ್ರು MP, ಅವನನ್ನು ಹೊರಗೆ ಹಾಕ್ಲಿಕ್ಕೆ ಆಗುವುದಿಲ್ಲ. ನೀವು ಹೊಸದಾಗಿ ಬಿಲ್ ಪಾಸ್ ಮಾಡಿ
ಆಮೇಲೆ ನೀವು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬರೀರಿ ಏನು, ಇಂಥ ಕ್ರಿಮಿನಲ್ಸ್ಗೆ ಅವಕಾಶ ಇಲ್ಲ ಅಂತ ಎಲ್ಲರೂ ಒಪ್ಪಿಕೊಂಡಾದ ಮೇಲೆ ನಿಮ್ಮ ಮಿನಿಸ್ಟ್ರಿಯಿಂದ ಅವನನ್ನು ಹೊರಗೆ ಹಾಕಲಿ ಬರುತ್ತೆ, ಅಲ್ಲಿವರೆಗೆ ಬರುವುದಿಲ್ಲ. ಹೌದು, ಅಂದ ಮೇಲೆ ಬ್ರೀಚ್ ಆಫ್ ಫೇತ್ ಆಗಬಾರದು. ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕ್ರಿಮಿನಲ್ಸಿಗೂ MP ಆಗೋದಕ್ಕೆ ಅಧಿಕಾರ ಇದೆ ಅಂತ ಆದದ್ದಕ್ಕೆ ಎಂತೆಂಥ ದೇವಿಯರು ಕೂಡ ಅಲ್ಲಿ ಸೇರಿಕೊಂಡಿದ್ರು. ಹೌದು, ಹಾಗಾಗಿ ಅದನ್ನು ಈಗ ಒಮ್ಮೆಲೆ ತಪ್ಪಿಸುವುದು ಹೇಗೆ? ಸಾಧ್ಯವಿಲ್ಲ. ಅದಕ್ಕೆ ಹೊಸದಾಗಿ ಅಮೆಂಡ್ಮೆಂಟೋ ಅಥವಾ ತಿದ್ದುಪಡಿಯೋ ಏನಂತೀರೋ ಅನ್ನಿ ಅದನ್ನು ಮಾಡಬೇಕಾಗತ್ತೆ, ಇದು ಅನಿವಾರ್ಯವಾಗತ್ತೆ. ಹಾಗೆ ವೇದದಲ್ಲಿ ಅಮೆಂಡ್ಮೆಂಟುಗಳಿಲ್ಲ, ಆದ್ದರಿಂದ ವೇದದಲ್ಲಿ ಹೇಳಿದ ತಪಸ್ಸನ್ನು ಮಾಡಿದವರಿಗೆ ಫಲ ಬರಲೇಬೇಕು. ಹೇಳಿದ್ದು ಸ್ಪಷ್ಟವಾಯ್ತಾ? ಹಾಗಾಗಿ ಬ್ರಹ್ಮದೇವರು ಈ ಮಾತನ್ನು ಹೇಳ್ತಾರೆ ದೇವತೆಗಳಿಗೆ, ನಾನು ಹೇಳಿದ್ದು ನಿಮಗೆ ಸ್ಪಷ್ಟವಾಯಿತೇ ಅಂತ ಕೇಳ್ತಾರೆ. ಅವಶ್ಯಂ ತ್ರದಶಸ್ತೇನ ಪ್ರಾಪ್ತವ್ಯಂ ತಪಸ ಫಲಂ. ತಪಸ್ಸನ್ನು ಮಾಡಿದ್ದಕ್ಕೆ ತಕ್ಕ ಫಲವನ್ನ ಪಡಿಲೇಬೇಕು. ತಪಸೋಂತೇಸ್ಯ ಭಗವಾನ್ ವಧಂ ಕೃಷ್ಣ ಕರಿಷ್ಯತೆ. ನಾನೇನು ಮಾಡಲಿ, ಅವನ ತಪಸ್ಸನ್ನು ಬೇಡಿದ್ದಾನೆ, ಆ ತಪಸ್ಸಿಗೂ ಕೊನೆ ಇದೆ. ಇದು ಎಲ್ಲ ತಪಸ್ಸಿಗೆ ಇಷ್ಟು ಯಾಕೆ ನೀವು ತಲೆ ಕೆಡಿಸಿಕೊಂಡಿದ್ದೀರಿ? ಈ ತಪಸ್ಸಿಗೂ ಕೊನೆ ಇದೆ. ಯಾವ ತಪಸ್ಸು ಕೂಡ ಅನಂತವಲ್ಲ, ಅನಂತವಲ್ಲ. ತದ್ವಾಯೇತದಕ್ಷರಂ ಗಾರ್ಗಿ ಅವಿದಿತ್ವ ಬಹೂನಿ ವರ್ಷ ಸಹಸ್ರಾಣಿ ಜುಹೋತಿ ಯಜತೆ ತಪಸ್ತಪ್ಯತೆ ಅಂತವದೇವಸ್ಯ ತದ್ಭವತಿ. ದೇವರ ಅಪರೋಕ್ಷ ಜ್ಞಾನವನ್ನ ಮಾಡಿಕೊಳ್ಳದ, ದೇವರ ಭಕ್ತಿಯನ್ನು ಇಳದ ವ್ಯಕ್ತಿ ಮಾಡಿದ ಎಷ್ಟೇ 1000 ವರ್ಷಗಳ ತಪಸ್ಸಾಗಲಿ, ಕೋಟಿ ವರ್ಷದ ತಪಸ್ಸಾಗಲಿ, 10 ಕೋಟಿ ವರ್ಷಗಳವರೆಗೆ ಫಲವನ್ನು ಕೊಟ್ಟೀತು. ಆದರೆ ಅದಕ್ಕೆ ಮಂಗಲ, ಕೊನೆ, ಸಮಾಪ್ತಿ ಅಂತನ್ನೋದುಂಟು. ಅದು ಮುಗಿಬೇಕು, ಇವತ್ತಿಲ್ಲ ನಾಳೆ. ಅದು ಇವತ್ತಿಲ್ಲ ನಾಳೆ ಮುಗಿಬೇಕು. ದೇವರ ಅಪರೋಕ್ಷ ದರ್ಶನವನ್ನು ಮಾಡಿಕೊಂಡಾದ ಮೇಲೆ ಪಡೆದ ಜ್ಞಾನವೇನಿದೆಯಲ್ಲ, ಸಾಧನೆ ಇದೆಯಲ್ಲ, ಆ ಸಾಧನೆ ಹಿತ. ಭಾರಿಗೋಳು, ಭಾರಿಗೋಳು. ಶಾಸ್ತ್ರವನ್ನು ಓದಿ ಭಾಗವತ ಹೇಳುತ್ತೆ ಅಪಿ ಸತ್ಸ್ನೇಹ ನಿರ್ಮುಕ್ತ ತಮೋಯಂತಿನ ನ ಸಂಶಯ ಲೋಕತತ್ವ ವಿಚಕ್ಷಣಾ. ಭಾಗವತ ಹೇಳುತ್ತದೆ ಒಂದು ಕಡೆಗೆ, ವೇದವನ್ನ, ಪರಾಪರ ತತ್ವಗಳನ್ನ ದೇವರ ವಿಷಯದಲ್ಲಿ ಮಹಾಭಾರತ ಓದಿ, ಇಡೀ ಭಾಗವತ ಓದಿ, ಇಡೀ ಗೀತೆ, ಉಪನಿಷತ್ತು, ಎಲ್ಲ ಶಾಸ್ತ್ರಗಳನ್ನು ಓದಿ. ಗೊಂದಲವಾಗತ್ತೆ ಸ್ವಲ್ಪ ನಾನು ಹೇಳುವ ಮಾತಿನಿಂದ, ಇರಲಿ, ಗೊಂದಲ ಮಾಡುವ ಇಚ್ಛೆಯಿಂದ ನಾನು ಹೇಳ್ತಾ ಇದ್ದೀನಿ, ಅದರಿಂದ ನನಗೇನು ಚಿಂತೆ ಇಲ್ಲ. ಹೇಳ್ತದೆ, ಶಾಸ್ತ್ರವನ್ನು ಎಷ್ಟಾಗಿ ಓದಿದರೂ ಚಿಂತೆ ಇಲ್ಲ, ಅವನು ಎಲ್ಲ ಶಾಸ್ತ್ರವನ್ನು ಓದಿ ಕರತಲಾಮಲಕ ಮಾಡಿಕೊಂಡಿದ್ದಾನೆ ಅಂತನ್ನಿ. ಆದರೆ ದೇವರಲ್ಲಿ ಭಕ್ತಿ ಇಲ್ಲ ಅಂತಾದರೆ ಇಷ್ಟೆಲ್ಲ ಜ್ಞಾನವನ್ನು ಪಡೆದವನು ಅಂಧಂತಮಸ್ಸಿಗೆ ಹೋದರೆ ಆಶ್ಚರ್ಯವಿಲ್ಲ. ಇಷ್ಟೇ ಅಲ್ಲ, ದೇವರಲ್ಲಿ ಭಕ್ತಿ ಇಲ್ಲದವನು ಅಂಧಂತಮಸ್ಸಿಗೆ ಹೋಗುವುದು ನಿಶ್ಚಿತ. ಅವನು ಸಮಗ್ರ ವೇದ, ಭಾರತ, ಭಾಗವತ, ಗೀತಾ, ಉಪನಿಷತ್ತು ಎಲ್ಲವನ್ನೂ ಅರ್ಥಾತ್ ಸರ್ವಮೂಲ ಸುಧಾದಿ ಗ್ರಂಥಗಳನ್ನು ಕರತಲಾಮಲಕ ಮಾಡಿಕೊಂಡಿರಲಿ, ದೇವರಲ್ಲಿ ಭಕ್ತಿ ಇಲ್ಲ ಅಂತಾದರೆ ಅವನ ಅಂಧಂತಮಸ್ಸಿಗೆ ಹೋಗುವುದು ನಿಶ್ಚಿತ. ಹಾಗಾಗಿ ಈ ಮಾತು ಬಹಳ ಗಮನದಲ್ಲಿಟ್ಕೋದು. ಜ್ಞಾನ ಮುಖ್ಯ ಅಂತನ್ನುವುದು ಎಷ್ಟು ಮಹತ್ವದ್ದು, ಜ್ಞಾನಕ್ಕಿಂತಲೂ ಮೇಲೊಂದಿದೆ, ಅದಕ್ಕೊಂದು ಅಂಕುಶ, ಅದು ಭಕ್ತಿ, ಅದು ಸ್ನೇಹ, ಭಗವಂತನ ಸ್ನೇಹ. ಆ ಭಗವಂತನಲ್ಲಿ ಭಕ್ತಿ ಇಲ್ಲದೆ ಮಾಡಿದ, ಪಡೆದ ಶಾಸ್ತ್ರಗಳ ಅಧ್ಯಯನವನ್ನು ಮಾಡಿದಾಗ, ಇವತ್ತು ನಾವು ಪರಶಾಸ್ತ್ರವನ್ನು, ಬೌದ್ಧ ಶಾಸ್ತ್ರವನ್ನು ಓದ್ತೇವೋ ಇಲ್ಲೋ? ಓದ್ತೇವೆ. ಹಾಗೆ ರಾಹುಲ ಸಾಂಕೃತ್ಯಾಯನ ಅಂತನ್ನುವ ಒಬ್ಬ ವ್ಯಕ್ತಿ ನಮ್ಮ ಮಾಧ್ವ ತತ್ವಜ್ಞಾನಗಳನ್ನ ಆಮೂಲಾಗ್ರವಾಗಿ ಓದಿದ ಮಾತ್ರಕ್ಕೆ ಅವನು ಮುಕ್ತಿಗೆ ಹೋಗಬಹುದಾ? ಹೋಗುವುದಿಲ್ಲ. ಯಾಕೆ? ಅವನಿಗೆ ಜ್ಞಾನವಿಲ್ವೇನು? ಇದೆ. ಖಂಡನೆ ಮಾಡುವುದಕ್ಕೆ ಅವನು ಜ್ಞಾನವನ್ನು ಪಡೆದದ್ದುಂಟಲ್ಲ. ಅಂದಮೇಲೆ ಜ್ಞಾನ ಇಲ್ಲೇನು? ಅವನಿಗೆ ಜ್ಞಾನವಿದೆ. ಜ್ಞಾನವಿದ್ರೂ ಕೂಡ ಅವನಿಗೆ ಮೋಕ್ಷವಿಲ್ಲ. ಯಾಕಿಲ್ಲ? ಭಕ್ತಿ ಇಲ್ಲ. ಹಾಗಾಗಿ ಜ್ಞಾನ ಮಾತ್ರ ಸಾಲದು, ಭಕ್ತಿ ಬೇಕು. ತಪ್ಪು ತಿಳಿದರೆ ನಮಗೆ ಅನರ್ಥ ಅಂತಂತಿರ್ತೇವೆ. ಕೆಟ್ಟ ಶಾಸ್ತ್ರಗಳನ್ನು ಓದಿದ್ರೆ ಅನರ್ಥ ಅಂತ. ಕೆಟ್ಟ ಶಾಸ್ತ್ರಗಳನ್ನು ಓದದ ಹೊರತು ನನಗೆ ಉಪಾಯವೇ ಇಲ್ಲ. ನಾನು ಕೆಟ್ಟ ಶಾಸ್ತ್ರವನ್ನು ಖಂಡನ ಮಾಡಬೇಕಾದ್ರೆ ನಾನು ಕೆಟ್ಟ ಶಾಸ್ತ್ರವನ್ನು ಓದಲೇಬೇಕು. ಅಸತ್ಶಾಸ್ತ್ರಗಳನ್ನು ನಾನು ಓದಿದ ಮಾತ್ರಕ್ಕೆ ನನಗೆ ಅಂಧತಮಸ್ಸು ಇಲ್ಲ. ಯಾಕಿಲ್ಲ? ನಾನು ದೇವರ ದ್ವೇಷ ಮಾಡಿಲ್ಲ, ಆದ್ದರಿಂದ ನನಗಿಲ್ಲ, ಇತ್ಯಾದಿ. ಹೀಗೆ ಇವೆಲ್ಲ ಬಹಳ ತಿಳಿಬೇಕಾದ. ಅದಕ್ಕಾಗಿ ಹೇಳ್ತಾರೆ, ತಪಸೋಂತೇಸ್ಯ ಭಗವಾನ್ ವಧಂ ಕೃಷ್ಣ ಕರಿಷ್ಯತೆ. ನೀವ್ಯಾಕೆ ಆಲೋಚನೆ ಮಾಡ್ತೀರಪ್ಪ? ದೇವರಿಲ್ವೇ? ಕೃಷ್ಣ ಇಲ್ವೇ? ಅವನು ಸಂಹಾರ ಮಾಡ್ತಾನೆ. ನೋಡಿ, ತಪಸ್ಸಿಗೆ ಅವನು ಫಲವನ್ನು ಕೊಡು ಅಂತ ಬೇಡಿದ್ದು ನನ್ನನ್ನು ಕುರಿತು, ನಾನು ಫಲವನ್ನು ಕೊಟ್ಟಿದ್ದೀನಿ. ಇನ್ನು ಅವನನ್ನು ಹೇಗೆ ಸಂಹಾರ ಮಾಡೋದು? ಇದು ದೇವರ ತಲೆಬೇನೆ. ಅದನ್ನು ಯಾವ್ಯಾಕೆ ತಲೆ ಕೆಡಿಸ್ಕೊಳ್ಳೋದು? ಅವನು ತಲೆ ಬಿಸಿ ಮಾಡ್ಕೊಳ್ತಾನೆ. ದೇವರ ಏನ್ ಮಾಡ್ತಾನೆ? ಸಂಹಾರ ಮಾಡ್ತಾನೆ. ಹೇಗೆ ಮಾಡ್ತಾನೆ ಅಂತ ಹೇಳಿ ಬ್ರಹ್ಮದೇವರು ಹಾರಿಸಿಕೊಂಡು ಹೋದರು. ಇವನು ಈ ಹಿರಣ್ಯಕಶಿಪು ಸಪ್ತದ್ವೀಪಗಳನ್ನ ತನ್ನ ವಶ ಮಾಡಿಕೊಂಡ, ಲೋಕಾಂತರಕ್ಕೆ ಹೋದ, ದಿವ್ಯ ಭೋಗಗಳನ್ನು ಪಡೆದ,
ಮೂರು ಲೋಕಗಳಲ್ಲಿರುವಂತೆ ಎಲ್ಲ ದೇವತೆಗಳನ್ನ ಗೆದ್ದು ತಾನು ತನ್ನ ಐಶ್ವರ್ಯವನ್ನು ಭೋಗಿಸ್ತಾ ಇದ್ದ. ಸ್ವರ್ಗದಲ್ಲಿ ವಾಸವಾಗಿದ್ದ. ಅಲ್ಲಿರುವ ದೇವತೆಗಳನ್ನ ಕೆಳಕ್ಕೆ ತಳ್ಳಿದ. ಭವಯ ಅಹಮೇಂದ್ರ. ಆಗ ಎಲ್ಲ ಜೀವರಿಗೆ ಹೇಳಿದ, ನಾನೇ ಇಂದ್ರ, ನಾನೇ ತ್ವಷ್ಟ, ನಾನೇ ವರುಣ, ನಾನೇ ಭಗ, ನಾನೇ ಪೂಷ, ನಾನೇ ಅರ್ಯಮ, ನಾನೇ ಸಕಲ ದೇವತೆಗಳು. ಹಾಗಾಗಿ ವೇದಗಳಿಂದ ನೀವೇನು ಹೋಮ ಮಾಡೋದಿದೆಯಲ್ಲ ಅದು ನನ್ನನ್ನು ಕುರಿತು ಮಾಡಿ. ಯಾಕೆ? ನಾನೇ ಆ ಎಲ್ಲ ಸ್ಥಾನಗಳಲ್ಲಿದ್ದು ಕಾರ್ಯವನ್ನು ಮಾಡ್ತಾ ಇದ್ದೇನೆ. ಈಗ ನಿಮ್ಮ ಪಾಲಿಗೆ ಇಂದ್ರ ಇಲ್ಲ, ಚಂದ್ರ ಇಲ್ಲ, ವರುಣ ಇಲ್ಲ, ಕುಬೇರ ಇಲ್ಲ, ಯಾರು ಇಲ್ಲ, ನಾನೇ ಅಲ್ಲ. ಹಾಗಾಗಿ ಇಂದ್ರಾಯ ಸ್ವಾಹ ಅಂತಂದ್ರೆ ಯಾವ ಇಂದ್ರ ನಿಮಗೆ ಓಡಿ ಬಂದು ನಿಮಗೆ ಫಲವನ್ನು ಕೊಡುವವನಿದ್ದಾನೆ? ನಾನೇ ಬಂದು ಫಲವನ್ನು ಕೊಡಬೇಕು. ಹಾಗಾಗಿ ನಮ್ಮನ್ನೇ ಕುರಿತು ನೀವು ಯಜ್ಞವನ್ನು ಮಾಡಿ. ಇವನ ಆಳ್ವಿಕೆ, ಇವನ ಆಡಳಿತ ನಡೆದಿತ್ತು, ಹಿರಣ್ಯಕಶಿಪುವಿನ ಆಳ್ವಿಕೆ. ಆ ಸಂದರ್ಭದಲ್ಲಿ ಮರೀಚಿಯ 6 ಜನ ಮಕ್ಕಳು ತಪಸ್ಸನ್ನು ಮಾಡುವುದಕ್ಕೆ ಹೋದ್ರು. ತಪಸ್ಸನ್ನು ಮಾಡುವುದಕ್ಕೆ ಹೋದದ್ದು ಯಾರಿಗೆ? ಬ್ರಹ್ಮದೇವರನ್ನು ಕುರಿತು. ನೋಡಿ ಎಷ್ಟು ಮೋಜಿದೆ. ಬ್ರಹ್ಮದೇವರನ್ನು ಕುರಿತು ತಪಶ್ಚರ್ಯ ಮಾಡುವುದಕ್ಕೆ ಹೋದದ್ದು ಕೇಳಿದಾಗ ಹಿರಣ್ಯಕಶಿಪು ಅವರನ್ನು ಕರೆಸಿ ಅವರಿಗೆ ಶಾಪ ಕೊಟ್ಟ. ಏನು ಶಾಪ ಕೊಟ್ಟ? ನೀವು ನನ್ನನ್ನು ಕುರಿತು ತಪಸ್ಸನ್ನು ಮಾಡದೆ ನೀವು ಬ್ರಹ್ಮದೇವರನ್ನು ಕುರಿತು ತಪಶ್ಚರ್ಯವನ್ನು ಮಾಡ್ತಾ ಇದ್ದೀರಿ, ಅವರಿಂದ ವರವನ್ನು ಪಡಿಬೇಕು ಅಂತ ನೀವು ವರವನ್ನು ಪಡೆದಿದ್ದೀರಿ, ಆದ್ದರಿಂದ ನಿಮಗೆ ಶಾಪ ಇರಲಿ, ನಿಮ್ಮಪ್ಪನೇ ನಿಮ್ಮನ್ನು ಕೊಲ್ತಾನೆ ಅಂತ ಶಾಪ ಕೊಟ್ಟ. ಯಾರು? ಹಿರಣ್ಯಕಶಿಪು. ಯಾರಿಗೆ? ಆ ಮರೀಚಿಯ 6 ಜನ ಮಕ್ಕಳಿಗೆ. ಯಾಕೆ? ತಾನು ಎಲ್ಲ ಕಡೆಗೆ ಒಂದು ಸಾರಿ ಹೇಳಿದ್ದ. ಏನು ಹೇಳಿದ್ದ? ನನ್ನನ್ನು ಕುರಿತೇ ನೀವು ಯಜ್ಞವನ್ನು ಮಾಡಬೇಕು, ನನ್ನನ್ನು ಕುರಿತೇ ನೀವು ತಪಸ್ಸನ್ನು ಮಾಡಬೇಕು ಅಂತ. ಅವರು ಮಾಡಲಿಲ್ಲ, ಆದ್ದರಿಂದ ಶಾಪವನ್ನು ಕೊಟ್ಟ. ಅಂದ್ರೆ ಯಾವ ಬ್ರಹ್ಮದೇವರಿಂದ ತಾನು ವರವನ್ನು ಪಡೆದ ಮುಟ್ಟಾಳ, ಆ ಬ್ರಹ್ಮದೇವರನ್ನು ಇವರೂ ತಪಸ್ಸು ಮಾಡಿ ಪಡಿಬಾರದಂತೆ. ಇಂಥ ಅಹಂಕಾರಿ ಇವನು. ಹಾಗೆ ಇವನು ಹೇಳ್ತಾ ಇದ್ದ, ಏತೇ ಭವೇಯಮಿತ್ಯುಕ್ತ, ನಾನೇ ಇವೆಲ್ಲ ಎಲ್ಲ ಕಾರ್ಯವನ್ನು ಮಾಡುವವನು ನಾನು. ಇಂದ್ರನ ಕಾರ್ಯವನ್ನು ನಾನೇ ಮಾಡ್ತೀನಿ, ಅಗ್ನಿಯ ಕಾರ್ಯವನ್ನು ನಾನೇ ಮಾಡ್ತೀನಿ. ಇಜ್ಜಶ್ಚಾಸಿನ್ ಮಖವರೈಹಿ, ನನ್ನನ್ನೇ ಪೂಜೆ ಮಾಡಿ ನರಕಸ್ಥಾನ್ ಸಮಾನೀಯ ಸ್ವರ್ಗಸ್ಥಾಂಶ್ಚ ಚಕಾರತಃ. ನರಕದಲ್ಲಿ ಹೋಗಿರುವಂತಹ ಅನೇಕ ಜನರನ್ನು ನೋಡಿದ. ಅವರೆಲ್ಲರೂ ಕೂಡ ಇವನು ಹಿರಣ್ಯಕಶಿಪುವನ್ನು ನೋಡಿ ಸಂತುಷ್ಟರಾದರು, ಖುಷ್ ಆದರು, ಸಂತುಷ್ಟರಾಗಿ ಅವನ ಕಾಲಿಗೆ ಬಿದ್ರು. ಓಹ್, ಇವರೆಲ್ಲರೂ ನನ್ನ ಭಕ್ತರು ಅಂತಂದ. ಕರ್ಕೊಂಡು ಹೋಗಿ ಅವರನ್ನು ಸ್ವರ್ಗದಲ್ಲಿ ಕೂಡಿಸಿಬಿಟ್ಟ. ನರಕ ಖಾಲಿ. ಸ್ವರ್ಗಸ್ಥಾಂಶ್ಚ ಚಕಾರ ಸಹ. ಇಷ್ಟೆಲ್ಲ ಮಾಡಿದ. ಪಂಚಕೋಟ್ಯಶ್ಚ ವರ್ಷಾಣಿ ಅಯುತಾನ್ಯೇಕ ಷಷ್ಟಿಚ್ಚ ಸಹಸ್ರಾಣಂ ಜಗ್ಮುಸ್ತಸ್ಯ ಮಹಾತ್ಮನಃ. ಹೀಗೆ ಇವನು ಅತಿ ಭಯಾನಕವಾದಂತಹ ರಾಜ್ಯವನ್ನ ಆಳ್ತಾ ಇದ್ದ. ಆ ಸಂದರ್ಭದಲ್ಲಿ ದೇವತೆಗಳೆಲ್ಲ, ಋಷಿಗಳೆಲ್ಲ ಕೂಡಿ ಮತ್ತೆ ಬ್ರಹ್ಮದೇವರಿಗೆ ಹೋಗಿ ಕೇಳ್ತಾರೆ, ಸ್ವಾಮಿ ನೀವು ವರವನ್ನು ಕೊಟ್ರಿ, ಆ ಕೃಷ್ಣ ಬರ್ತಾನೆ ಕೊಲ್ತಾನೆ ಅಂತ ಹೇಳಿದ್ರಿ, ಇನ್ನೂ ಏನೂ ಆಗಿಲ್ಲ, ಹಾಗೇ ಅವನು ಉದ್ರಿಕ್ತನಾಗಿದ್ದಾನೆ, 8 ದಿವಸ ಅಂತ ಸಹನೆ ಮಾಡೋಣ, ನಾವು ಸಹನೆಗೂ ಮಿತಿ ಇದೆ, ಆಗ್ತಾ ಇಲ್ಲ, ಅದಕ್ಕಾಗಿ ದಯವಿಟ್ಟು ಅವನನ್ನು ಸಂಹಾರ ಮಾಡುವ ಕೆಲಸವನ್ನು ಮಾಡಿ. ಶೂಯತಾಂ ಆಪದೇವಂ ಹಿ ದುರ್ವಿಜ್ಞೇಯ ಮಯಾಪಿಚ. ಬ್ರಹ್ಮದೇವರು ಒಂದು ಮಾತನ್ನು ಹೇಳ್ತಾರೆ, ದೇವತೆಗಳೆಲ್ಲರಿಗೆ ಮೋಸವಾಗುವಂತೆ ಹೇಳ್ತಾರೆ. ನನಗೆ ಇಷ್ಟು ಅನ್ಕೊಂಡಿದ್ದಿಲ್ಲ, ನಾನು ಇಷ್ಟು ಉನ್ಮತ್ತನಾಗ್ತಾನೆ ಅಂತ ಅನ್ಕೊಂಡು, ಏನೋ ವರವನ್ನು ಕೊಟ್ಟೆ, ತನ್ನಷ್ಟಕ್ಕೆ ತಾನೆಲ್ಲೋ ಒಂದ್ ಕಡೆಗೆ ಒಳ್ಳೆ ಬಲಿಷ್ಠನಾಗಿ ರಾಜ್ಯವನ್ನು ಆಳ್ತಾನೆ, ಸುಖವನ್ನು ಭೋಗಿಸ್ತಾನೆ ಅಂತ ಅನ್ಕೊಂಡಿದ್ದೆ. ಇಷ್ಟು ಮಿತಿ ಮೀರಿ, ಹದ್ದು ಮೀರಿ ಅವನು ಉನ್ಮತ್ತನಾಗ್ತಾನೆ, ನಿಮ್ಮೆಲ್ಲರ ತಲೆ ಮೇಲೆ ಮೆಣಸರಿತಾನೆ ಅಂತ ನಾನು ಅನ್ಕೊಂಡಿದ್ದಿಲ್ಲ. ಮಮಾಪಿ ಸತು ಯುಷ್ಮಾಕಂ ವ್ಯಸನೆ ಪರಮಾಗತಿ. ಏನೇ ಇರಲಿ, ದೇವರಿದ್ದಾನಲ್ಲ, ನಿಮಗೆಲ್ಲ ಕಷ್ಟ ಬಂದಾಗ ದೇವರು ಹೇಗೆ ಗತಿಯೋ ಹಾಗೆ ನನಗೂ ಕಷ್ಟ ಬಂದಾಗ ಅದೇ ದೇವರ ಗತಿ. ಆದ್ದರಿಂದ ಕಷ್ಟ ಬಂದದ್ದಕ್ಕೆ ಪರಮಾತ್ಮನಿಗೆ ನಾನು ಶರಣ ಹೋಗೋಣ ನಡಿ ಅಂತ ಹೇಳಿ ಪರಮಾತ್ಮನಿಗೆ ಹೋಗಿ ಹೇಳ್ತಾರೆ. ನಾರಾಯಣ ಪರೋ ಅವ್ಯಕ್ತ, ಲಕ್ಷ್ಮೀದೇವಿಗಿಂತಲೂ ಉತ್ತಮನಾದ ಪರಮಾತ್ಮ. ಅಹಂ ಅವ್ಯಕ್ತ ಸಂಭವ, ಆ ಲಕ್ಷ್ಮೀದೇವಿಯಿಂದ ಹುಟ್ಟಿದವನು ನಾನು. ಮತ್ತೋ ಜದ್ಯು ಪ್ರಜಾ ಲೋಕಾಹ, ಪ್ರಜೆಗಳು ಜಗತ್ತು ಎಲ್ಲವೂ ಕೂಡ ನನ್ನಿಂದ ಹುಟ್ಟಿದ್ದಾರೆ. ದೇವಾಸುರನು ದೇವ ಯಥಾಹಂ ಯುಷ್ಮಾಕಂ ತಥಾ ನಾರಾಯಣೋ ಮಮ. ನಿಮಗೆಲ್ಲ ನಾನು ಹೇಗೆ ವಂದ್ಯ, ನಿಮಗೆಲ್ಲ ನಾನು ಹೇಗೆ ಪೂಜ್ಯ, ನಿಮಗೆಲ್ಲ ನಾನು ಹೇಗೆ ಪ್ರೇರಕ, ನಿಮಗೆಲ್ಲ ನಾನು ಹೇಗೆ ಗುರು, ಹಾಗೆ ನನಗೆ ನಾರಾಯಣ ವಂದ್ಯ, ಪೂಜ್ಯ, ಗುರು, ಆರ್ಯ, ಪ್ರೇರಕ. ಆದ್ದರಿಂದ ಯಥಾ ದೇವದೇವ ಅಂತ ಒಂದು ಶಬ್ದ ಬರ್ತದೆ ಭಾಗವತದಲ್ಲಿ, ಒಂದು ಕಡೆಗೆ ಬರ್ತದೆ. ಅದಕ್ಕೆ ಯಾದವಾರ್ಯರು ಇದೇ ರೀತಿಯಾಗಿ ಅರ್ಥ ಬರೀತಾರೆ. ಅಂದ್ರೆ ದೇವದೇವ ಅಂದ್ರೇನು? ದೇವತೆಗಳೆಲ್ಲ ನಮಗೆ ಹೇಗೆ ಪ್ರೇರಕರು, ಪೂಜ್ಯರು, ವಂದ್ಯರೋ, ವರವನ್ನು ಕೊಡುವವರೋ, ಕಷ್ಟವನ್ನು ಕಳೆಯುವವರೋ, ಹಾಗೆ ದೇವತೆಗಳಿಗೆ ಪ್ರೇರಕ, ವಂದ್ಯ, ಪೂಜ್ಯ, ಗುರು, ಅವರ ಕಷ್ಟಗಳನ್ನು ಕಳೆದು ಇಷ್ಟಾರ್ಥಗಳನ್ನು ಕೊಡುವವನು ದೇವ ಪರಮಾತ್ಮ. ಹಾಗಾಗಿ ದೇವರಿಗೆ ದೇವ, ಆದ್ದರಿಂದ ದೇವದೇವ
ಅಂತ ಪರಮಾತ್ಮನನ್ನ ಕರಿಬೇಕು ಅಂತ ಅವರು ಬರೀತಾರೆ. ಅದಕ್ಕೆ ಅರ್ಥ ಇಲ್ಲಿದೆ. ದೇವಾಹ ಯಥಾ ಅಹಂ ಯುಷ್ಮಾಕಂ ತಥಾ ನಾರಾಯಣೋ ಮಮ ಪಿತಾಮಹೋಹಂ ಸರ್ವಸ್ಯ ಸವಿಷ್ಣು ಪ್ರಪಿತಾಮಹ. ಏಕಾದಶ ಸ್ಕಂದ ಭಾಗವತದಲ್ಲಿ ಶ್ರೀಮದಾಚಾರ್ಯರು ಬರೀತಾರೆ, ಬ್ರಹ್ಮದೇವರು ಮಾತ್ರ ಪರಮಾತ್ಮನನ್ನು ನಮ್ಮಪ್ಪ ಅಂತ ಉಪಾಸನೆ ಮಾಡಬೇಕು. ನಾವು ದೇವರನ್ನ, ರುದ್ರದೇವರು ಪರಮಾತ್ಮನನ್ನ ನಮ್ಮ ಅಜ್ಜ ಅಂತ ಉಪಾಸನೆ ಮಾಡಬೇಕು. ನಾವೆಲ್ಲರೂ ಪರಮಾತ್ಮನನ್ನ ಪ್ರಪಿತಾಮಹ ಎಂಬುದಾಗಿ ಉಪಾಸನೆ ಮಾಡಬೇಕು. ನಾವ್ಯಾರೂ ಪರಮಾತ್ಮನನ್ನ ಪಿತಾಮಹ ಎಂಬುದಾಗಿ ಉಪಾಸನೆ ಮಾಡಬಾರದು. ಒಂದರ್ಥದಲ್ಲಿ ಪಿತಾನೂ ಇದೆ, ಪಿತೃತ್ವ ಇದೆ, ಪಿತಾಮಹತ್ವವಿದೆ, ಪ್ರಪಿತಾಮಹತ್ವವಿದೆ, ಎಲ್ಲವೂ ಸರಿಯೇ ಇರಲಿ. ಬೇರೆ ಬೇರೆ ಅಭಿಪ್ರಾಯದಿಂದ ತಸ್ಯ ನಾಸ್ತಿನ ಶಕ್ಯಂಚ ಬ್ರಹ್ಮದೇವರು ಹೇಳುವ ಮಾತು. ಬ್ರಹ್ಮದೇವರು ಹೇಳ್ತಾರೆ, ಅಲ್ಲ ಸ್ವಾಮಿ, ನೀವು ಇಷ್ಟು ವರವನ್ನು ಕೊಟ್ಟ ಮೇಲೆ ಆ ನಾರಾಯಣ ಏನು ಮಾಡ್ಲಿಕ್ಕೆ ಸಾಧ್ಯ? ನಾವು ನಿಮಗೆ ಹೇಳಿದ್ವಿ ವರ ಕೊಡಬೇಡ ಅಂತ ಹೇಳಿದ್ರೆ ಕೇಳಲಿಲ್ಲ, ನೀವು ವರವನ್ನು ಕೊಟ್ಟದ್ದಾಯ್ತು. ಈಗ ಏನು ಮಾಡ್ಲಿಕ್ಕಾಗತ್ತೆ ನಾರಾಯಣನಿಗೆ? ನಾರಾಯಣನು ನಾಯಿಲಾಜ್ ಅಂತ ಹೇಳಿದ್ರೆ ಏನಾಗತ್ತೆ? ಮುಂದೇನು ಗತಿ? ಅದಕ್ಕೆ ಹೇಳಿದ್ರು ನಾಸ್ತಿನ ಶಕ್ಯಂಚೆ. ಬ್ರಹ್ಮದೇವರು ಹೇಳುವ ಮಾತು ದೇವರ ಬಗ್ಗೆ. ದೇವರಿಗೆ ಅಶಕ್ಯ ಅಸಾಧ್ಯ ಅನ್ನುವುದು ಯಾವುದೂ ಇಲ್ಲ. ಅವನ ಶಕ್ತಿ ಅಚಿಂತ್ಯವಾದಂತಹ ಅನಂತ ಅದ್ಭುತವಾದ ಶಕ್ತಿ ಇದೆ. ಹಾಗಾಗಿ ಭಗವಂತನಿಗೆ ಅಶಕ್ಯ ಅಂತನ್ನುವುದೇ ಇಲ್ಲ. ತತ್ಸ ನಾಸ್ತಿ